ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ನಾಳೆ ಸಂಜೆ 5:15 ಕ್ರೌನ್ ಜ್ಯುವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಡಬ್ಲ್ಯೂ ಅವರು ಟೋಟಲ್ ಆಗಿ 5 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. 5 ಬಿಗ್ ಮ್ಯಾಚ್ ಗಳು ಅಂತಾನೆ ಹೇಳ್ಬಹುದು. ಸೊ ಯಾವ ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಕ್ರೌನ್ ಜ್ಯುವೆಲ್ ಪ್ರಿಡಿಕ್ಷನ್ ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನ ಸ್ಟೋರಿನ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ನಮ್ಮ ಇಯೋ ಸ್ಕೈ ಅವರು ರಿಯಾ ರಿಪ್ಲಿ ಅವರ ಜೊತೆ ಇರೋದು ನಮ್ಮ ಆಸ್ಕಾ ಹಾಗೆ ಇಷ್ಟ ಇಲ್ಲ ಅಂಡ್ ಅದಕ್ಕೋಸ್ಕರ ಆಸ್ಕಾ ಅವರು ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಕೈರಿ ಸೇನ್ ಅವ್ರನ್ನು ಕೂಡ ಫೋರ್ಸ್ಫುಲಿ ನಮ್ಮ ಆಸ್ಕಾ ಅವರು ತನ್ನ ಜೊತೆ ಇನ್ವಾಲ್ವ್ ಮಾಡ್ಕೋತಾ ಇದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅದರಲ್ಲೂ ನಮ್ಮ ಇಯೋ ಸ್ಕೈ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಅದ್ಭುತವಾಗಿರುತ್ತೆ ಅಂತ ಅನ್ಕೋತೀನಿ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನಗನ್ಸುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರು ವಿನ್ ಆಗಬಹುದು ಅಂತ. ಅನ್ಲೆಸ್ ನಮ್ಮ ಇಯೋ ಸ್ಕೈ ಅವರೇನಾದ್ರೂ ಆಸ್ಕಾ ಅವರ ಜೊತೆ ಸೇರ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರೇ ವಿನ್ ಆಗಬಹುದು. ಯಾಕಂದ್ರೆ ಆ ಕಡೆ ನಮ್ಮ ಕೈರಿ ಸೈನ್ ಅವರು ಫೈನಲಿ ಆಸ್ಕಾ ಅವರ ಮೇಲೆನೆ ಟರ್ನ್ ಆಗಬಹುದು. ಯಾಕಂದ್ರೆ ಅವರು ಫೋರ್ಸ್ಫುಲಿ ಆಸ್ಕಾ ಅವರ ಜೊತೆ ಇದ್ದಾರೆ. ಈ ಕಡೆ ಇಯೋ ಸ್ಕೈ ಅವರು ಕೂಡ ಟರ್ನ್ ಆಗಬಹುದು, ಆ ಕಡೆ ಕೈರಿ ಸೇನ್ ಅವರು ಕೂಡ ಟರ್ನ್ ಆಗಬಹುದು. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಅನ್ಪ್ರೆಡಿಕ್ಟೇಬಲ್ ಮ್ಯಾಚ್ ಇದಾಗಿದೆ ಅಂಡ್ ನನ್ನ ಪ್ರೆಡಿಕ್ಷನ್ ತಪ್ಪು ಕೂಡ ಆಗಬಹುದು. ಇದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಟ್ರೈಬಲ್ ಚೀಫ್ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಆಸ್ಟ್ರೇಲಿಯನ್ ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇವರ ನಡುವಿನ ಎರಡನೇ ಮ್ಯಾಚ್ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಆಸ್ಟ್ರೇಲಿಯನ್ ಸ್ಟ್ರೀಟ್ ಫೈಟ್ ಅನ್ನೋ ಒಂದು ಗಿಮಿಕ್ ನು ಕೂಡ ಆಡ್ ಮಾಡಿದ್ದಾರೆ. ಅಂಡ್ ಬ್ರಾನ್ಸನ್ ರೀಡ್ ಅವರ ಹೋಮ್ ಗ್ರೌಂಡ್ ಆಸ್ಟ್ರೇಲಿಯಾನೇ ಆಗಿರೋದ್ರಿಂದ ಬ್ರಾನ್ಸನ್ ರೀಡ್ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಸಿಗಬಹುದು. ಬಟ್ ಬ್ರಾನ್ಸನ್ ರೀಡ್ ಅವರು ಇಲ್ಲಿ ಹೀಲ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವರ ಹೋಮ್ ಗ್ರೌಂಡ್ ಅಲ್ಲೂ ಕೂಡ ಅವರಿಗೆ ಬೂ ನೋಡೋದಿಕ್ಕೆ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನಗಂತೂ ಅನ್ಸೋದಿಲ್ಲ ರೋಮನ್ ರೈನ್ಸ್ ಅವರು ಸೋಲ್ತಾರೆ ಅಂತ. ಯಾಕಂದ್ರೆ ಈಗ ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿ ಜೊತೆ ಗಮನ ಹರಿಸೋದಕ್ಕೆ ಶುರು ಮಾಡಿದ್ದಾರೆ. ತನ್ನ ಫ್ಯಾಮಿಲಿನ ಮತ್ತೊಮ್ಮೆ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ರೋಮನ್ ರೈನ್ಸ್ ಅವರು ಈಗ ಕಷ್ಟ ಪಡ್ತಾ ಇದ್ದಾರೆ. ಅಫ್ಕೋರ್ಸ್ ಆ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು, ಪಾಲಿಮಿನ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಆ ಕಡೆ ಅವ್ರು ಬಂದ್ರೆ ಈ ಕಡೆ ನಮ್ಮ ಊಸೋಸ್ ಗಳು ಕೂಡ ಇರ್ತಾರೆ. ಏನೇ ಆಗ್ಲಿ ಈ ಒಂದು ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋಲನ್ನ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಈ ಒಂದು ಆಸ್ಟ್ರೇಲಿಯನ್ ಸ್ಟ್ರೀಟ್ ಫೈಟ್ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೋತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರಾನ್ಸನ್ ರೀಡ್ ಅವ್ರು ಏನಾದ್ರೂ ಗೆದ್ರೆ ನಿಜವಾಗ್ಲೂ ಅವರ ಎಂಟೈರ್ ಕರಿಯರ್ ಅಲ್ಲಿ ಬಿಗ್ಗೆಸ್ಟ್ ವಿನ್ ಆಗುತ್ತೆ ಈ ಒಂದು ವಿನ್. ಯಾರಿಗ ಗೊತ್ತು, ನಮ್ಮ ಹುಚ್ಚ ಟ್ರಿಪಲ್ ಎಚ್ ಅವರು ಗೆಲ್ಲಿಸಬಹುದು ಹೋಮ್ ಗ್ರೌಂಡ್ ವಿರುದ್ಧ. ಅದರಲ್ಲೂ ಕೂಡ ಟ್ರಿಪಲ್ ಎಚ್ ಅವರಿಗೆ ರೋಮನ್ ರೈನ್ಸ್ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಸೊ ಆಸ್ಟ್ರೇಲಿಯಾ ಬ್ರಾನ್ಸನ್ ರೀಡ್ ಅವರ ಹೋಮ್ ಗ್ರೌಂಡ್ ಅಂತ ಟ್ರಿಪಲ್ ಎಚ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಗೆಲ್ಲಿಸಬಹುದು. ಬಟ್ ನನ್ನ ಪ್ರೆಡಿಕ್ಷನ್ ರೋಮನ್ ರೈನ್ಸ್ ಅವರ ಮೇಲೆನೆ ಇರುತ್ತೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ನ ರಿಸಲ್ಟ್ ಇದೆಯಲ್ಲ ಅಲ್ಲಿ ನಮಗೆ ಫ್ಲಿಕರ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಮೈನ್ ಕೋಡಿ ರೋಡ್ಸ್ ಹಾಗೆ ಸೆಥ್ರೋಲೆನ್ಸ್ ಅವರ ಮ್ಯಾಚ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಏನಾದ್ರೂ ಗೆದ್ರೆ ಈ ಕಡೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಡಬ್ಲ್ಯೂ ಚಾಂಪಿಯನ್ ಗೆಲ್ಬಹುದು. ಆ ಕಡೆ ಏನಾದ್ರೂ ಡಬ್ಲ್ಯೂ ಚಾಂಪಿಯನ್ ಗೆದ್ರೆ ಈ ಕಡೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಗೆಲ್ಬಹುದು. ಕಳೆದ ಬಾರಿನೂ ಕೂಡ ಅದೇ ರೀತಿ ಆಗಿತ್ತು. ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿದ್ರು, ಈ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ಗೆದ್ದಿದ್ರು. ಇನ್ನ ಅದನ್ನ ಬಿಟ್ಟು ನನಗೆ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಸ್ಟೆಫನಿ ವೆಕೆರ್ ಅವರು ಗೆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಸ್ ಸ್ಟಿಫನಿ ಸ್ಟಾರ್ಟನ್ ವಿಮೆನ್ಸ್ ಚಾಂಪಿಯನ್ ಅವರು ಸ್ವಲ್ಪ ಬೋರಿಂಗ್ ಆಗ್ತಾ ಇದ್ದಾರೆ. ನಮ್ಮ ಸ್ಟೆಫನಿ ವೆಕೆರ್ ಅವರ ಕೈಗೆ ಡಬ್ಲ್ಯೂ ಅವರು ಈಗ ತಾನೇ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಕೊಟ್ಟಿರೋದ್ರಿಂದ ಅವ್ರಿಗೆ ಗೆದ್ರೆ ಅವರ ಕರಿಯರ್ ಅಲ್ಲೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕೆರ್ ಅವರು ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಜಾನ್ ಸಿನಾ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒನ್ ಫೈನಲ್ ಡ್ಯಾನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದೊಂದು ರೀತಿ ಎಕ್ಸ್ಟ್ರಿಬಿಷನ್ ಮ್ಯಾಚ್ ಅಂತಾನೂ ಕೂಡ ಕರಿಬಹುದು, ರ್ಯಾಂಡಮೈಸ್ ಮ್ಯಾಚ್ ಅಂತಾನೂ ಕೂಡ ಕರಿಬಹುದು. ಬಟ್ ಒಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಒನ್ ಲಾಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಎಜೆ ಸ್ಟೈಲ್ ಹಾಗೆ ಜಾನ್ ಸಿನಾ ಅವರ ನಡುವೆ. ಮ್ಯಾಚ್ ಬಗ್ಗೆ ಮಾತಾಡೋಂಗಿಲ್ಲ, ಇಬ್ರು ಕೂಡ ಮೊದಲೇ ಹೇಳಿದ್ದಾರೆ ನಾವು ನಮ್ಮ ಎಲ್ಲದನ್ನು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇಡ್ತೀವಿ ಅಂತ. ಆ ಕಡೆ ಎಜೆ ಸ್ಟೈಲ್ ಇದ್ದಾರೆ, ಈ ಕಡೆ ಜಾನ್ ಸಿನಾ ಇದ್ದಾರೆ. ಇವರ ನಡುವೆ ಹಿಂದೆನೂ ಕೂಡ ಮ್ಯಾಚಸ್ ಗಳು ಆಗಿದೆ ಅಂಡ್ ಎಲ್ಲಾ ಮ್ಯಾಚಸ್ ಗಳು ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಸೊ ನಮ್ಮ
ಎಜೆ ಸ್ಟೈಲ್ ಅವರೇ ಜಾನ್ ಸಿನಾ ಅವರನ್ನ ಸೋಲ್ಸೋದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಒಂದು ಮ್ಯಾಚ್ ಅಲ್ಲಿ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ತಾರೆ. ಗೆದ್ದಾದ್ಮೇಲೆ ನಮ್ಮ ಎಜೆ ಸ್ಟೈಲ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಅದ್ಭುತವಾದ ರೆಸ್ಪೆಕ್ಟ್ ಮೂಮೆಂಟ್ ಕೂಡ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇನ್ನ ಶೋನ ಮೈನ್ ಇವೆಂಟ್ ಕಡೆ ಬರೋದಾದ್ರೆ ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೆ ಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ರಿಸಲ್ಟ್ ಏನಿದೆ ಅದು ಡಬ್ಲ್ಯೂ ಕಂಪನಿಯ ಫ್ಯೂಚರ್ ನ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಆ ಲೆವೆಲ್ ಗೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಆಫ್ ಕೋರ್ಸ್ ಅದ್ಭುತವಾಗಿ ಡೆಲಿವರ್ ಮಾಡ್ತಾರೆ. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗು ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದ ಕೂಡಿರಬಹುದು. ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೇಬೇಕು ಆ ಒಂದು ಪರಿಸ್ಥಿತಿ ಈಗ ಬಂದಿದೆ. ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋದು ಕೂಡ ಈ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ಮೊದಲನೇದಾಗಿ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ನನ್ನ ಕೈಯಲ್ಲಿ ಸೋಲ್ಸೋದಕ್ಕೆ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಅಲ್ಲೇ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಪಾಲಿಮಿನ್ ಅವ್ರನ್ನ ಕೇಳಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರಬಹುದು. ಅಂಡ್ ಬ್ರಾಕ್ ಲೆಸ್ನರ್ ಅವರು ಬಂದು ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಹಿಂಗೆ ಬ್ರಾಕ್ ಲೆಸ್ನರ್ ಅವರ ಹೆಲ್ಪ್ ಇಂದ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ವಿನ್ ಆಗಬಹುದು. ಬಟ್ ಈ ಒಂದು ಚಾನ್ಸ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆ. ಅಂಡ್ ಜಾಸ್ತಿ ಚಾನ್ಸ್ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವ್ರದ್ದು ಕಾಣಿಸ್ತಾ ಇದೆ. ಎಷ್ಟು ನಿಮಗೆ ಗೊತ್ತಿರಬಹುದು, ರೆಸ್ಸಲ್ ಪೊಲೂಸಾಗೆನೆ ಡಬ್ಲ್ಯೂ ಅವರು ರ್ಯಾಂಡಿ ಓಟನ್ ಅವರ ಇನ್ವಾಲ್ವ್ಮೆಂಟ್ ನ ಪ್ಲಾನ್ ಮಾಡಿದ್ರಂತೆ. ರೆಸ್ಸಲ್ ಪೊಲೂಸಾದಲ್ಲಿ ರ್ಯಾಂಡಿ ಓಟನ್ ಅವರು ಬರ್ತಾರೆ ಅಂಡ್ ಅದರಿಂದ ನಮ್ಮ ಕೋಡಿ ರೋಡ್ಸ್ ಅವರು ಸೋತೋಗ್ತಾರೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ರ್ಯಾಂಡಿ ಓಟನ್ ಅವರ ಹೀಲ್ ಟರ್ನ್ ಕೂಡ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ರ್ಯಾಂಡಿ ಓಟನ್ ಅವರು ರೆಸ್ಸಲ್ ಪೊಲೂಸಾದಲ್ಲಿ ಮಿಸ್ ಆಗಿ ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ಕಾರಣರಾಗ್ತಾರೆ ಅಂತ ತಿಳಿಸಿದ್ದೆ. ಬಟ್ ಆ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಕೈಯಿಂದ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಕಿತ್ಕೋಬೇಕಾಗುತ್ತೆ. ಅಂಡ್ ಅದರಿಂದ ಆ ಒಂದು ಆಪ್ಷನ್ ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಈ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಏನು ಆನ್ ದ ಲೈನ್ ಇಲ್ಲ. ಅಂಡ್ ಕಳೆದ ಬಾರಿ ಈಗಾಗಲೇ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ನ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿರೋದ್ರಿಂದ ಈ ಬಾರಿನೂ ಕೂಡ ಗೆದ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಈ ಬಾರಿ ಸತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಗೆಲ್ಲಿಸ್ತಾರೆ ಅಂತ ಅನ್ಕೋತೀನಿ. ಬಟ್ ಯಾವ ರೀತಿ ಗೆಲ್ಲಿಸ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಸತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ವೈಪರ್ ರ್ಯಾಂಡಿ ಓಟನ್ ಅವರು ಬರಬಹುದು. ಅಂದ್ರೆ ಆ ಕಡೆ ಸೆತ್ ರಾಲಿನ್ಸ್ ಅವರ ಹೆಲ್ಪಿಗೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಬಂದಾಗ ಈ ಕಡೆ ಕೋಡಿ ರೋಡ್ಸ್ ಅವರ ಹೆಲ್ಪಿಗೆ ವೈಪರ್ ರ್ಯಾಂಡಿ ಓಟನ್ ಅವರು ಬರಬಹುದು. ಅಂಡ್ ರ್ಯಾಂಡಿ ಓಟನ್ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ಹೆಲ್ಪ್ ಮಾಡಬೇಕಾದ್ರೆ ಅದು ಮಿಸ್ ಆಗಿ ಕೋಡಿ ರೋಡ್ಸ್ ಅವರಿಗೇನೆ ಕೆಟ್ಟದಾಗಬಹುದು. ಅಂಡ್ ಅದರಿಂದ ರ್ಯಾಂಡಿ ಓಟನ್ ಅವರ ಕಾರಣದಿಂದನೇ ಎಲ್ಲೋ ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋತೋಗಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಟೆನ್ಷನ್ ನ ಬಿಲ್ಡ್ ಮಾಡ್ತಾ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ರ್ಯಾಂಡಿ ಓಟನ್ ಅವರು ಹೀಲ್ ಟರ್ನ್ ಆಗಬಹುದು. ಸೊ ರೆಸಲ್ ಪೊಲೂಸಾದಲ್ಲಿ ಯಾವ ಆಂಗಲ್ ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದ್ರು ಅದೇ ಆಂಗಲ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದರಿಂದ ಹೆಂಗಾದ್ರೂ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ಹೊಸ ಕ್ರೌನ್ ಜ್ಯುವೆಲ್ ಚಾಂಪಿಯನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಲಿಟ್ರಲಿ ಗಾಯ್ಸ್ ಈ ಒಂದು ಮ್ಯಾಚ್ ನ ಎಂಡಿಂಗು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಖಂಡಿತವಾಗ್ಲೂ ಕೂಡ ಇರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ. ನಿಮ್ಮ ಪ್ರಿಡಿಕ್ಷನ್ ನ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ಸಂಜೆ 5 ಕ್ರೌನ್ ಜ್ಯುವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ನಿಮ್ಮೆಲ್ಲರ ಮುಂದೆ ಬರ್ತಾ ಇರುತ್ತೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.